ಬಂಗಾಳದ ಜನತೆಗೆ ಬೆದರಿದ ಗೂಂಡಾಗಳು, ಸುಲಿಗೆ ಮಾಡಿದ ಹಣ ವಾಪಸ್ ಕೊಡಲು ಪೈಪೋಟಿ. ಬಂಗಾಳದಲ್ಲಿಗೆ ಶುರುವಾಗಿದೆ ಹೊಸ ಟ್ರೆಂಡ್. ನೋಡಿದ್ರಲ್ಲ, ಇಂತಹ ದೃಶ್ಯಗಳು ಪಶ್ಚಿಮ ಬಂಗಾಳದಲ್ಲಿ ಈಗ ಸಾಮಾನ್ಯ. ಈತ ಒಬ್ಬ ಪಂಚಾಯಿತಿ ಅಧಿಕಾರಿ. ಮಮತಾ ದೀದಿ ಸರ್ಕಾರ ಇದ್ದಾಗ ಗೂಂಡಾನಂತೆ ವರ್ತಿಸ್ತಿದ್ದ. ಜನರಿಂದ ಕಟ್ ಮನಿ ಪೀಕ್ತಾ ಇದ್ದ. ಕೊಡದೇ ಇದ್ದವರಿಗೆ ಇಲ್ಲಸಲ್ಲದ ನೆಪ ಒಡ್ಡಿ ಊರಿಂದ ಹೊರಗೆ ಓಡಿಸ್ತೀನಿ ಅಂತ ಬೆದರಿಕೆ ಹಾಕ್ತಾ ಇದ್ದ. ಈಗ ಬಿಜೆಪಿ ಸರ್ಕಾರ ಬಂದ ಮೇಲೆ ಜನ ಇವನನ್ನು ಅಟ್ಟಾಡಿಸಿಕೊಂಡು ಹೊಡಿತಿದ್ದಾರೆ. ದಿನೇ ದಿನೇ ಇಂತಹ ಘಟನೆಗಳು ಜಾಸ್ತಿ ಆಗ್ತಾ ಇದ್ದಂತೆ ಲೋಕಲ್ ಡಾನ್ ಅಂತ ಮೆರೆದವರು ಈಗ ಬೆದರಿ ಹೋಗಿದ್ದಾರೆ. ತಾವು ಸುಲಿಗೆ ಮಾಡಿದ ಹಣನನ್ನು ಗಪ್ಚುಪ್ಪಾಗಿ ವಾಪಸ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಇದು ದಕ್ಷಿಣ 24 ಪರಗಣ ಜಿಲ್ಲೆಯ ನಾಮಖಾನ. ಟಿಎಂಸಿಯ ಸ್ಥಳೀಯ ನಾಯಕರು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮನೆಗಳಿಗಾಗಿ ಪ್ರತಿ ಫಲಾನುಭವಿಯಿಂದ 5,000 ರೂಪಾಯಿರಂತೆ ವಸೂಲಿ ಮಾಡಿದ್ರು. ಇದೀಗ 45 ಜನರಿಗೆ ಹಣವನ್ನು ವಾಪಸ್ ಕೊಡ್ತಾ ಇದ್ದಾರೆ. ಇದು ಮಾಥಭಂಗ ಪ್ರದೇಶದ ಒಂದು ಗ್ರಾಮ. ಟಿಎಂಸಿಯ ನಾಯಕರು ಎಲ್ಲಾ ಜನರನ್ನು ಮೈದಾನಕ್ಕೆ ಕರೆಸಿ ತೊಲಾಬಾಜಿ ಅಂದರೆ ಕಟ್ಮನೆ ಹಣವನ್ನು ವಾಪಸ್ ಕೊಡ್ತಾ ಇದ್ದಾರೆ. ಜನರ ಒತ್ತಡ ಮತ್ತು ಭಯದಿಂದ ಟಿಎಂಸಿ ನಾಯಕರು ತಮ್ಮ ಮನೆಯಿಂದ ಹಣ ತಂದು ಹಂಚುತ್ತಿರುವುದು ಕಾಣುತ್ತದೆ. ಇದು ಜನರ ಆಕ್ರೋಶಕ್ಕೆ ಟಿಎಂಸಿ ಗುಂಡಾಗಳು ಬಗ್ಗುತ್ತಿರುವುದನ್ನು ತೋರಿಸುತ್ತದೆ. ಕಟ್ಮನಿ ವಾಪಸ್ ಕೊಡ್ತೀನಿ, ಬನ್ರಪ್ಪೋ ಬನ್ನಿ, ಮೈಕ್ನಲ್ಲಿ ಅನೌನ್ಸ್ ಮಾಡಿದ ಭೂಪ. ಇದು ಕೂಚ್ ಬಿಹಾರ್ ಜಿಲ್ಲೆಯ ಗ್ರಾಮೀಣ ಪ್ರದೇಶ. ಟಿಎಂಸಿ ನಾಯಕರು ಟೋಟೋ ವಾಹನ ಮತ್ತು ಲೌಡ್ ಸ್ಪೀಕರ್ ಬಳಸಿ ಕಟ್ಮನಿ ಎಲ್ಲರಿಗೂ ವಾಪಸ್ ಕೊಡುತ್ತೇವೆ, ಬನ್ನಿ ತೆಗೆದುಕೊಳ್ಳಿ ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ. ಬಂಗಾಳ ಬದಲಾಗಿದೆ ಅನ್ನೋದಕ್ಕೆ ಇದು ಕೈಗನ್ನಡಿ ಹಿಡಿದಂತಿದೆ. গ্রাম পঞ্চায়েতের 173 নম্বর বুথের যে সমস্ত কাটমানির টাকা আবাস যোজনার কাটমানির টাকা নিয়েছিল সেই সমস্ত কাটমানির টাকা আগামী 4 তারিখ পঞ্চায়েতের বাড়ির থেকে সকলকে নিয়ে যাওয়ার জন্য অনুরোধ করা হচ্ছে. ಗ್ರಾಮೀಣ ಪ್ರದೇಶದಲ್ಲಿ ಟಿಎಂಸಿ ಸಂಬಂಧಿತರು ವಸೂಲಿ ಮಾಡಿದ ಕಟ್ ಮನಿಯನ್ನು ಮುಕ್ತವಾಗಿ ಜನರಿಗೆ ಹಂಚುತ್ತಿರುವ ದೃಶ್ಯವಿದು. ಗ್ರಾಮಸ್ಥರು ತಮ್ಮ ಹಣವನ್ನು ವಾಪಸ್ ಪಡೆಯುತ್ತಿರುವುದು ಕಾಣುತ್ತದೆ. ಇದು ಟಿಎಂಸಿ ಆಡಳಿತದಲ್ಲಿ ನಡೆದ ಅಮಾನುಷ್ಯ ವಸೂಲಿಯಿಂದ ಜನರು ಬಿಡುಗಡೆ ಹೊಂದುತ್ತಿರುವುದನ್ನು ಸೂಚಿಸುತ್ತದೆ. 2011 থেকে এই 2026 অবধি যে ওরা ক্ষমতায় ছিল পুরো হিসাব আমরা পাইনি। 2021 থেকে যে হিসাবটা পেলাম প্রায় 80 থেকে 85 লক্ষ টাকার একটা হিসাব পাইছি। এই গ্রামবাসী অসহায় যারা আছে একদম অসহায়, যাদেরকে একটা চট দিলেও ওরা প্রতিবাদ করতে পারে না. ಈ ದೃಶ್ಯ ನೋಡಿ. ಸುಲಿಗೆ ಮಾಡಿದ್ದ ವ್ಯಕ್ತಿಯ ಪರವಾಗಿ ಆತನ ಸಂಬಂಧಿಗಳು ಆ ಹಣವನ್ನು ವಾಪಸ್ ಮಾಡ್ತಿದ್ದಾರೆ. ಜನತೆಯ ಎದುರು ಕಾಣಿಸಿಕೊಂಡ್ರೆ ಗ್ರಹಚಾರ ನೆಟ್ಟಗಿರಲ್ಲ ಅಂದುಕೊಂಡ ಆ ಸುಲಿಗೆಕೋರ ತನ್ನ ನೆಂಟರಿಷ್ಟರ ಮೊರೆ ಹೋಗಿದ್ದಾನೆ. নেওয়ার জন্য উনি 50,000 টাকা 4.5 বছর আগে যিনি প্রধান ছিলেন ওনার হাতে টাকাটা দিয়েছিলেন টেন্ডার নেওয়ার জন্য। তো আজকে সেই টাকা 4.5 বছর পরে উনি ফেরত দিচ্ছেন আমাদের বিশ্বমুকুল দে মহাশয়। ওনার বাড়িটা হচ্ছে উত্তর শিমুলিয়া। তো উনি আজকে পয়সাটা দিয়ে দিলেন, ফেরত দিয়েছেন। যদিও টাকাটা পঞ্চায়েতে নিয়েছিলেন, তো ওনার হাতে না দিলে উনি কিন্তু টাকাটা তুলে দিয়েছেন ওনার অ্যাকাউন্ট থেকে। তো সেই জন্য আমরা যারা ভিডিও দেখছেন আপনারা সচেতন হন, যারা এইভাবে টাকা নিয়েছে দুর্নীতি করেছে তাদের বিরুদ্ধে স্টেপ নেন এবং ধরবেন, এক একটাকে ধরবেন, জেলে পুরবেন। ಈ ದೃಶ್ಯಗಳು ಪಶ್ಚಿಮ ಬಂಗಾಳದ ಜನರು ತಮ್ಮ ಸಿಟ್ಟು ಮತ್ತು ಒಗ್ಗಟ್ಟಿನಿಂದ ತಂದ ಬದಲಾವಣೆಯನ್ನು ಪ್ರತಿಬಿಂಬಿಸುತ್ತವೆ. ಟಿಎಂಸಿ ಆಡಳಿತದಲ್ಲಿ ನಡೆದ ಅನ್ಯಾಯ, ಭ್ರಷ್ಟಾಚಾರ ಮತ್ತು ವಸೂಲಿಗೆ ಜನರು ತಕ್ಕ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಇದು ಭಾರತದ ಇತರ ರಾಜ್ಯಗಳಿಗೂ ಸಂದೇಶ ನೀಡುತ್ತದೆ. ಜನರು ಎಚ್ಚರಗೊಂಡರೆ ಯಾವುದೇ ದಬ್ಬಾಳಿಕೆಯನ್ನು ತಡೆಯಬಹುದು. ಜನರ ಶಕ್ತಿ ಯಾವಾಗಲೂ ಗೆಲ್ಲುತ್ತದೆ. ಸಮಾಜ ಬದಲಾದಾಗ ಇಂತಹ ಸನ್ನಿವೇಶಗಳು ಸೃಷ್ಟಿಯಾಗುತ್ತವೆ.